ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಮಂಡೇ ಮಾರ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, 6 to 10 ವ್ಲಾಗ್ನ ಇದರಲ್ಲಿ ಶೇರ್ ಮಾಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಎದ್ದಿದ್ದು ಸ್ವಲ್ಪ ಲೇಟ್ ಆಗಿದ್ದಕ್ಕೆ ಫಸ್ಟು ಟಿಫನ್ ರೆಡಿ ಮಾಡ್ಕೊಂಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ನನ್ನ ಮಗಳು ಕಾಲೇಜ್ಗೆ ಹೋಗೋಷ್ಟರಲ್ಲಿ ಟಿಫನ್ ರೆಡಿ ಆಗಬೇಕು. 7 ಗಂಟೆಗೆಲ್ಲ ಟಿಫನ್ ರೆಡಿ ಆಗಬೇಕು. ಅದಕ್ಕೆ ಟಿಫನ್ ಮಾಡೋಣ ಅಂತ ಫಸ್ಟು ಟಿಫನ್ಗೆ ಬಂದಿದ್ದೀನಿ. ಇವತ್ತು ಬಾಗಿಲು ತೊಳೆದಿದ್ದು, ರಂಗೋಲಿ ತೊಳೆದಿದ್ದು, ರಂಗೋಲಿ ಹಾಕಿದ್ದು ಏನೂ ಇಲ್ಲ. ಫಸ್ಟು ಟಿಫನ್ಗೆ ಬಂದಿದ್ದೀನಿ. ಎದ್ದು ಫ್ರೆಶಪ್ ಆಗಿ ಟಿಫನ್ ಮಾಡೋಣ ಅಂತ ಬಂದೆ. ಕ್ಯಾರೆಟ್ ಪಲ್ಯ ಚಪಾತಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಕ್ಯಾರೆಟ್ ತೊಗೊಂಬಂದಿದ್ರು ನಮ್ಮ ಮನೇಲಿ. ಸ್ವಲ್ಪ ಎಲ್ಲ ಚೆನ್ನಾಗಿಲ್ಲ, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಅವರು ಸಂಜೆ ಟೈಮ್ ತೊಗೊಂಬರ್ತಾರೆ ಡ್ಯೂಟಿಯಿಂದ ಬರುವಾಗ. ಅದಕ್ಕೆ ಕತ್ಲಲ್ಲಿ ನೋಡಿಲ್ವೇನೋ ಸ್ವಲ್ಪ ಕೆಟ್ಟೋಗಿರೋದೆಲ್ಲ ಹಾಕ್ಬಿಟ್ಟಿದ್ರು. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ತುರಿತಾ ಇದ್ದೀನಿ. ಕ್ಯಾರೆಟ್ ಪಲ್ಯ ಮಾಡೋಣ ಅಂತ. ತುಂಬಾ ಜಾಸ್ತಿನೇ ವೇಸ್ಟ್ ಆಗಿಬಿಡ್ತು. ಎಲ್ಲ ಸ್ವಲ್ಪ ಸಿಕ್ತು, ಅದನ್ನೆಲ್ಲ ಅದರಲ್ಲೂ ಎಲ್ಲ ಕುಲ್ಲೋದಂಗೆ ಆಗ್ಬಿಟ್ಟಿತ್ತು. ತುಂಬ ಹಳೇದು ಅನಿಸುತ್ತೆ, ತುಂಬ ದಿನದ ಕೊಟ್ಟು ಕಳಿಸ್ಬಿಟ್ಟಿದ್ರು. ಇನ್ನೇನು ಮಾಡೋದು ಅಂತ ಕ್ಯಾರೆಟ್ ತುರಿದು ಎಲ್ಲ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆಗ ಎಲ್ಲ ಚಪಾತಿಗೆಲ್ಲ ಇಟ್ಟು ಕಲಸಿದ್ದಾಯಿತು. ಈಗ ಕ್ಯಾರೆಟ್ ತುರ್ಕೊಂಡು ಕ್ಯಾರೆಟ್ ತುರಿದು ಇಟ್ಬಿಟ್ಟು ಸಾಂಬಾರು ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೆನೆ ಸೊಪ್ಪು ತೊಗೊಂಡಿದ್ದೆ, ದಂಟಿನ ಸೊಪ್ಪು ಮನೆ ಹತ್ರನೇ ಬಂದಿತ್ತು, ಅಲ್ಲಿ ತೊಗೊಂಡಿದ್ದೆ. ಸಾಂಬಾರು ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಟಿಫನ್ ಮಾಡ್ತಾ ಸಾಂಬಾರಿಗೂ ರೆಡಿ ಮಾಡ್ಕೊಂಬಿಟ್ರೆ ಸ್ವಲ್ಪ ಆವತ್ತಿನ ಈಸಿ ಆಗುತ್ತೆ. ಆವತ್ತಿನ ಅಡುಗೆ ಕೆಲಸ ಅಂದರೆ ಇನ್ನು ನೈಟ್ವರೆಗೂ ಟೆನ್ಷನ್ ಇರಲ್ಲ. ನೈಟ್ ಏನೋ ಸ್ವಲ್ಪ ಅದ್ರ ಜೊತೆ ಮುದ್ದೆ ರೈಸ್ ಮಾಡಿಕೊಂಡ್ರೆ ಆಗುತ್ತೆ. ಒಬ್ಬೊಬ್ರು ಊಟ ಒಂದೊಂದು ಥರ ಇರುತ್ತೆ. ನಾವು ನೈಟು ಮುದ್ದೆನೇ ಮಾಡೋದ್ರಿಂದ ನಮಗೆ ಸಾಂಬಾರು ಇದ್ದರೆ ಮುದ್ದೆ, ಸ್ವಲ್ಪ ರೈಸು, ಜೊತೆಗೆ ಏನಾದರೂ ಬಜ್ಜಿ, ಬೋಂಡ, ಹಪ್ಪಳ, ಸಂಡಿಗೆ ಅಥವಾ ಇದು ಸೌತೆಕಾಯಿ, ಕೋಸಂಬರಿ ಆ ಥರ ಏನಾದರೂ ಮಾಡಿಕೊಂಡ್ರೆ ಆವತ್ತಿನ ಊಟ ಮುಗೀತು ಅಂತ. ಒಬ್ಬೊಬ್ರದ್ದು ಒಂದೊಂಥರ ಸ್ಟೈಲ್ ಇರುತ್ತೆ ಫುಡ್ಡಲ್ಲಿ. ಫ್ರೆಂಡ್ಸ್, ನಮ್ಮ ಮನೇಲಂತೂ ರಾತ್ರಿ ಮುದ್ದೆನೇ, ಕಂಪಲ್ಸರಿ ಮುದ್ದೆನೇ. ಯಾವಾಗಲೂ ಒಂದೊಂದು ದಿನ ಮಾತ್ರ ಚೇಂಜ್ ಆಗುತ್ತೆ ಅಷ್ಟೇ. ಸ್ವೀಟ್ ಏನಾದರೂ ಮಾಡಿದ್ರೆ ಆ ಥರ ಕಂಪಲ್ಸರಿ ಮುದ್ದೆನೇ. ಇನ್ನು ಬೆಳಗ್ಗೆ ಎಲ್ಲ ಟಿಫನ್ ಮಾಡಿರ್ತೀವಲ್ವ, ಒಂದೊಂದು ದಿನ ಒಂದೊಂದು ಟಿಫನ್ ಅಂತೂ ಮಾಡೇ ಇರ್ತೀವಿ. ಹಾಗಾಗಿ ಮುದ್ದೆ ಅಂತೂ ಒಂದು ಟೈಮ್ ನಮ್ಗೆ ಇರಲೇಬೇಕು. ಕ್ಯಾರೆಟ್ ಎಲ್ಲ ತುರಿದಿದ್ದಾಯಿತು, ಈರುಳ್ಳಿ ಎಲ್ಲ ಹಚ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸಿಂಪಲ್ಲಾಗಿ ಪಲ್ಯ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಇಟ್ಟು ಸ್ಟವ್ ಹಚ್ಚಿ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸಾಸಿವೆ ಸಿಡಿದಾದ್ಮೇಲೆ ಸ್ವಲ್ಪ ಕಡಲೆಬೇಳೆನ ಹಾಕಿದ್ದೀನಿ. ಕಡಲೆಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡಿಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ. ಅದನ್ನು ಸ್ವಲ್ಪ ಫ್ರೈ ಅಂದರೆ ಎಣ್ಣೆ, ಹಸಿಮೆಣ್ಸಿನ್ಕಾಯಿ, ಕರಿಬೇವು ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ತುರಿದಿರೋ ಕ್ಯಾರೆಟನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ 1-2 ನಿಮಿಷ ಎಣ್ಣೆಯಲ್ಲೇ ಫ್ರೈ ಮಾಡಿದ್ರೆ ಕ್ಯಾರೆಟ್ ಪಲ್ಯ ರೆಡಿ ಆಗುತ್ತೆ. ಫ್ರೆಂಡ್ಸ್, ಇಷ್ಟೇ ನಾನು ಮಾಡೋದು. ಯಾವಾಗಲೂ ಅಷ್ಟೇ ಕ್ಯಾರೆಟ್ ಪಲ್ಯ, ಬೀಟ್ರೂಟ್ ಪಲ್ಯ ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಕೊಬ್ಬರಿ ತುರಿ ಅದು ಇದು ಎಲ್ಲ ಹಾಕ್ತಾರಲ್ವ. ಫ್ರೆಂಡ್ಸ್, ಇವತ್ತು ಕೊತ್ತಂಬರಿನೂ ಖಾಲಿ ಆಗಿಬಿಟ್ಟಿತ್ತು. ನಮ್ಮ ಮನೇಲಿ ಇನ್ನೂ ಎದ್ದಿರಲಿಲ್ಲ. ಅದಕ್ಕೆ ನಾನು ಹಾಗೆ ಮಾಡಿಬಿಟ್ಟೆ, ಕೊತ್ತಂಬರಿನೂ ಹಾಕೋದಕ್ಕೆ ಹೋಗಲಿಲ್ಲ. ಇದನ್ನೇನು ಜಾಸ್ತಿ ಬೇಯಿಸೋದೇನು ಬೇಕಿಲ್ಲ. ಸ್ವಲ್ಪ ಒಂದು 2-3 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಕ್ಯಾರೆಟನ್ನು ತುರಿದಿರ್ತೀರಲ್ವ, ಅದನ್ನು ಏನು ಕ್ಯಾರೆಟ್ ಜಾಸ್ತಿ ಬೇಯಿಸಿಲ್ಲ ಅಂದರೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಬೀಟ್ರೋಟ್ ಪಲ್ಯನ ಮಾತ್ರ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಬೇಕು. ಯಾಕೆಂದರೆ ಆ ಸ್ಮೆಲ್ಲೆಲ್ಲ ಹೋಗಬೇಕು, ಸ್ಮೆಲ್ಲು. ಬೀಟ್ರೋಟು ಸರಿಯಾಗಿ ಬೇಯಿಸಿಲ್ಲ ಅಂದರೆ ಚೆನ್ನಾಗಿರಲ್ಲ. ಕ್ಯಾರೆಟನ್ನು ತುಂಬ ಜಾಸ್ತಿ ಬೇಯಿಸ್ಬಿಟ್ರೆ ಚೆನ್ನಾಗಿರಲ್ಲ. ಇದು ತುಂಬ ಸಾಫ್ಟಾಗಿ ಒಂಥರ ಮೆತ್ತಗೆ ಅನ್ನ ಥರ ಆಗಿಬಿಡುತ್ತೆ. ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ 1-2 ನಿಮಿಷ ಈ ಥರ ಮಿಕ್ಸ್ ಮಾಡಿದ್ರೆ ಆಯಿತು. ಕ್ಯಾರೆಟ್ ಪಲ್ಯ ಫ್ರೆಂಡ್ಸ್ ರೆಡಿ ಆಗೋಯಿತು. ಇನ್ನು ಪಲ್ಯ ಮಾಡಿಟ್ಟು ಒಂದು 3 ಚಪಾತಿನ ಹಾಕಿ ರಕ್ಷಾಗೆ ಕಳಿಸ್ಬಿಟ್ಟು ಆಮೇಲೆ ನಾವು ಟಿಫನ್ ಮಾಡುವಾಗ ಆಮೇಲೆ ಬಿಸಿ ಹಾಕ್ಕೊಳ್ತೀನಿ. ಇವತ್ತಿನ್ನೂ ಬಾಗಿಲು ತೊಳೆದಿಲ್ಲ, ರಂಗೋಲಿ ಹಾಕಿಲ್ಲ, ಮನೆ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಟಿಫನ್ ಮಾಡೋದು. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ ಅಂತ ರಕ್ಷಾಗೆ ಮಾಡಿ ಕಳಿಸ್ದೆ. ಫ್ರೆಂಡ್ಸ್, ನಮ್ಮ ಮನೇಲಿ 3 ಜನ ಇದ್ದೀವಿ. 6 ಚಪಾತಿ ಅಥವಾ 7 ಚಪಾತಿ ಮಾಡಿದ್ರೆ ನಮ್ಗೆ ಆಗುತ್ತೆ. ಅಷ್ಟೇ ತಿನ್ನೋದು. 2 ಅಥವಾ 3 ಅಷ್ಟೇ ಲಾಸ್ಟ್ ತಿನ್ನೋದು. ಅದಕ್ಕೆ ಒಂದು 6-7 ಚಪಾತಿ ಇಲ್ಲ, ಮ್ಯಾಕ್ಸಿಮಮ್ ಅಂದರೆ ಒಂದು 8 ಚಪಾತಿ ಮಾಡಿದ್ರೆ ನಮ್ಗೆ ಸಾಕಾಗುತ್ತೆ. ಟಿಫನೆಲ್ಲ ರೆಡಿ ಮಾಡಿಟ್ಟು ಬಾಗಿಲು ತೊಳಿತಾ ಇದ್ದೀನಿ. ಬಾಗಿಲೆಲ್ಲ ತೊಳೆದಿದ್ದಾಯಿತು. ಈಗ ರಂಗೋಲಿನ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ತುಂಬ ಮಳೆ ಬೀಳ್ತಾ ಇದೆ. ಅದಕ್ಕೆ ವಾಯ್ಸ್ ಓವರ್ ಕೊಡುವಾಗ ತುಂಬ ಮಳೆ ಬೀಳ್ತಿತ್ತು. ಅದಕ್ಕೆ ಎಷ್ಟೊಂದು ಡಿಸ್ಟರ್ಬೆನ್ಸ್ ಇದೆ. ರಂಗೋಲಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿ ವಿಡಿಯೋ ಮಾಡೋಕ್ಕಿಟ್ಟಿದ್ದೆ. ನಾನು ಸ್ವಿಚ್ ಆನ್ ಮಾಡಿರಲಿಲ್ಲ, ಅಂದರೆ ವಿಡಿಯೋನೇ ಆನ್ ಮಾಡಿರಲಿಲ್ಲ. ಹಾಗೆ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಲಾಸ್ಟಲ್ಲಿ ಸ್ವಲ್ಪ ನೋಡಿಕೊಂಡ್ರೆ ಅದು ವಿಡಿಯೋನೇ ಆನ್ ಆಗಿಲ್ಲ, ಆ ಥರ ಆಗ್ಬಿಡ್ತು ಈ ಸಾರಿ. ಇನ್ನೇನು ಮಾಡೋದು ಅಂತ ಲಾಸ್ಟಿಂದನೇ ವಿಡಿಯೋನ ಮಾಡಿದೆ.
ಫ್ರೆಂಡ್ಸ್ ಹಾಗೆ ಟಿಫನ್ ಮಾಡುವಾಗಲೇ ಸೊಪ್ಪೆಲ್ಲ ಬೇಯೋದಕ್ಕಿಟ್ಟು ಹೋಗಿದ್ದೆ. ನೋಡಿ ಬೆಂದಿದೆ. ಟಿಫನ್ ಮಾಡ್ತಾನೆ ಎಲ್ಲ ಕ್ಲೀನ್ ಮಾಡಿ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಹಾಗೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ. ನಾನು ಸೊಪ್ಪಿನ ಸಾರಿಗೆ ಈ ಥರ ಮಾಡ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಮತ್ತು ಸೊಪ್ಪು, ಸ್ವಲ್ಪ ಬೇಳೆ, ಏನಾದರೂ ಬೇಳೆ ಅಂದರೆ ಅವರೇ ಬೇಳೆ ಅಥವಾ ತೊಗರಿ ಬೇಳೆ. ನಾನು ಸಾಮಾನ್ಯವಾಗಿ ಸೊಪ್ಪಿನ ಸಾರಿಗೆ ಅವರೇ ಬೇಳೆನೇ ಹಾಕ್ತೀನಿ. ಒಂದು ಟೊಮೆಟೊ ಎಲ್ಲ ಹಾಕಿ ಬೇಯೋದಕ್ಕೆ ಹಾಕ್ತೀನಿ. ಆಮೇಲೆ ಆರಾದಮೇಲೆ ಸ್ವಲ್ಪ ಇದನ್ನೆಲ್ಲ ಎತ್ಕೊಂಡು ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿ ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ಕಾಯಿಸ್ಬಿಟ್ಟು ಒಗ್ಗರಣೆ ಮಾಡ್ಕೊತೀನಿ. ಮೆಣಸಿನ್ಕಾಯಿ, ಸಾಸಿವೆ, ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ತೀನಿ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಮಾಡೋದು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ಬೇಳೆ ಎಲ್ಲ ಎತ್ಕೊತಾ ಇದ್ದೀನಿ. ಆರಾದಮೇಲೆ ಸ್ವಲ್ಪ ಬೇಯಿಸಿ ಆರಾದಮೇಲೆ ಈಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಕೊಬ್ಬರಿನ ಈ ಥರ ಎಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ತೀನಿ. ಫ್ರೆಂಡ್ಸ್, ನಾನು ತುರಿದೇನು ಹಾಕಲ್ಲ, ಇದೇ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಬಿಡ್ತೀನಿ. ಗ್ರೈಂಡ್ ಆಗುತ್ತೆ ಅಷ್ಟೇ. ಇದನ್ನೆಲ್ಲ ಗ್ರೈಂಡ್ ಮಾಡಿಬಿಟ್ಟು ಒಂದು ಕುದಿ ಬರೆಸ್ಬಿಟ್ಟು ಒಗ್ಗರಣೆ ಹಾಕ್ತೀನಿ. ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ತುಂಬಾ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಬೇರೆ ಇನ್ನೇನು ಹಾಕಲ್ಲ, ಇಷ್ಟೇ ನಾನು ಸೊಪ್ಪಿನ ಸಾರಿಗೆ ಹಾಕೋದು. ಫ್ರೆಂಡ್ಸ್, ಸೊಪ್ಪಿನ ಸಾರಿಗೆ ಅವರೆಬೇಳೆ ಹಾಕಿ ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅವರೆಬೇಳೆನೇ ಸೊಪ್ಪಿನ ಸಾರಿಗಂತಲೇ ಅವರೆಬೇಳೆ ಇಟ್ಕೊತೀನಿ. ನನಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ತುಂಬಾ ಟೇಸ್ಟಾಗಿರುತ್ತೆ. ತೊಗರಿಬೇಳೆಗಿಂತ ಅವರೆಬೇಳೆಯಲ್ಲಿ ಸೊಪ್ಪಿನ ಸಾರು ಮಾಡಿದ್ರೆ ತುಂಬಾ ಟೇಸ್ಟಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಆ ಸೊಪ್ಪು ಬೇಯಿಸ್ಕೊಂಡಿರೋ ನೀರಿಗೆ ಇದನ್ನು ಹಾಕಿ ನಮಗೆ ಎಷ್ಟು ನೀರು ಬೇಕೋ ಅಥವಾ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಬಿಟ್ಟು ಬೇಕಿದ್ರೆ ಇನ್ನೂ ಸ್ವಲ್ಪ ಸೊಪ್ಪು ಬೇಯುವಾಗೆ ಉಪ್ಪು ಹಾಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ. ಅಕಸ್ಮಾತ್ ಹಾಕಿಲ್ಲ ಅಂದರೆ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಕಾಯಿಸಿ ಒಗ್ಗರಣೆ ಮಾಡಿದರೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಫ್ರೆಂಡ್ಸ್, ಯಾವುದೇ ಸಾಂಬಾರಾಗಲಿ ಕುದಿಯೋವಾಗಲೇ ಒಗ್ಗರಣೆ ಮಾಡಿಬಿಟ್ರೆ ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಸಾಂಬಾರೆಲ್ಲ ಕುದೀತಾ ಇದೆ. ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, ಒಂದೆರಡು ಈರುಳ್ಳಿ ಹಾಕಿ, ಒಂದೆರಡು ಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಕೊಬೋದು. ಬೆಳಗ್ಗೆ ಮೆಣಸಿನ್ಕಾಯಿ ಬೇಡ ಅಂದರೆ ಬೇಡ, ನಾನೇನು ಹಾಕ್ತಾಯಿಲ್ಲ. ಇಷ್ಟೇ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಎತ್ತಿ ಸಾಂಬಾರ್ಗೆ ಹಾಕಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿಬಿಟ್ರೆ, ಒಗ್ಗರಣೆ ಮಾಡಿದ ತಕ್ಷಣ ಯಾವತ್ತೂ ಅಷ್ಟೇ ಪ್ಲೇಟನ್ನು ಕ್ಲೋಸ್ ಮಾಡಿಬಿಡ್ಬೇಕು. ಯಾಕೆಂದರೆ ಆ ಒಗ್ಗರಣೆ ಘಮ ಎಲ್ಲ ಹೊರಟೋಗ್ಬಿಡುತ್ತೆ. ಒಗ್ಗರಣೆ ಹಾಕಿದ ತಕ್ಷಣ ಪ್ಲೇಟ್ ಕ್ಲೋಸ್ ಮಾಡಿಬಿಡಬೇಕು. ಒಂದೆರಡು ನಿಮಿಷ ತೆಗಿಲೇಬಾರ್ದು. ಆವಾಗಲೇ ಒಗ್ಗರಣೆ ಸ್ಮೆಲ್ಲು, ಒಗ್ಗರಣೆ ಟೇಸ್ಟ್ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಫ್ರೆಂಡ್ಸು, ಅಡುಗೆ ಎಲ್ಲ ಅಂದರೆ ಸಾಂಬಾರು ಮಾಡಿದ್ದಾಯಿತು. ಈಗ ಪೂಜೆನ ಮಾಡ್ತಾಯಿದ್ದೀನಿ. ಹೂವಂತೂ ನಮ್ಮ ಗಿಡದಲ್ಲಿ ಈಗ ಸ್ವಲ್ಪ ಸ್ಟಾರ್ಟ್ ಆಗಿದೆ. ಮಲ್ಲಿಗೆ ಹೂವು ಸ್ವಲ್ಪ ಸಿಕ್ಕಿತ್ತು, ರಾತ್ರಿನೇ ಕಟ್ಟಿ ಇಟ್ಕೊಂಡಿದ್ದೆ. ಒಂದು 2-3 ಮೊಳ ಅಷ್ಟು ಸಿಕ್ಕಿತ್ತು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿರೋ ಹೂವು ಹಾಕಿ ಪೂಜೆ ಮಾಡಿದ್ರೆ ಒಂಥರ ಲಕ್ಷಣ ಚೆನ್ನಾಗಿರುತ್ತೆ. ಇನ್ಮೇಲೆ ಇನ್ನೊಂದು ಸ್ವಲ್ಪ ದಿನದವರೆಗೂ ಸಿಗುತ್ತೆ. ಆಮೇಲೆ ದಾಸವಾಳ ಸ್ಟಾರ್ಟ್ ಆಗುತ್ತೆ. ಪೂಜೆ ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಗೆ ದಿನಸಿ ಐಟಮ್ ತಂದಿತ್ತು, ಅದೆಲ್ಲ ಹೇಳಿರೋದೆಲ್ಲ ತಂದಿದ್ರ ಅಂತ ಸ್ವಲ್ಪ ನೋಡಿಕೊಂಡು ಎತ್ತಿಟ್ಕೊಂಡೆ. ಫ್ರೆಂಡ್ಸ್, ಇದನ್ನೆಲ್ಲ ನಾನು ಒಂದು ದೊಡ್ಡದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ಬಿಡ್ತೀನಿ. ಖಾಲಿ ಆದಾಗ ಅದನ್ನು ರೀಫಿಲ್ ಮಾಡ್ಕೊತೀನಿ. ಈಗ ಎಲ್ಲ ಸ್ವಲ್ಪ ಇರುತ್ತಲ್ವ, ಸ್ವಲ್ಪ ಹಾಗೆ ಎಲ್ಲ ಇಟ್ಬಿಟ್ಟು ಒಂದರಲ್ಲೇ ಹಾಕಿ ಇಟ್ಬಿಟ್ಟು ಖಾಲಿ ಆದಾಗ ಹಾಕ್ಕೊತೀನಿ. ಫ್ರೆಂಡ್ಸ್, ಇದಾಗಿತ್ತು ಮಾರ್ನಿಂಗ್ ವ್ಲಾಗ್. ಫ್ರೆಂಡ್ಸ್, ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.